ನಮಸ್ಕಾರ ಕೆಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ತಲಪಾಡಿ ಗಡಿಯಲ್ಲಿ ವಿಜಿಲೆನ್ಸ್ ತಪಾಸಣೆ. ಲಂಚ ಪಡೆಯುವ ವೇಳೆ ಸಿಕ್ಕಿಬಿದ್ದ ಆರ್ಟಿಒ ಅಧಿಕಾರಿಗಳು. 16,900 ರೂಪಾಯಿ ವಶ. ಗಡಿಯಲ್ಲಿ ಪ್ರಯಾಣಿಕರಿಗೆ ನಿರ್ಬಂಧ ಏರ್ಪಡಿಸಿರುವ ಕರ್ನಾಟಕ ಸರ್ಕಾರಕ್ಕೆ ಕೇರಳ ಹೈಕೋರ್ಟ್ ನೋಟಿಸ್. ಮಂಗಳವಾರ ಪ್ರತಿನಿಧಿಗಳನ್ನು ಹಾಜರುಪಡಿಸಬೇಕೆಂದು ಆದೇಶ. ಕಾಸರಗೋಡಲ್ಲಿ ಜರುಗಿತು ಜನಶ್ರೀ ಸುಸ್ಥಿರ ಮಿಷನ್ ಕಾಸರಗೋಡು ಜಿಲ್ಲಾ ಶಿಬಿರ. ಜನಶ್ರೀ ಕೇಂದ್ರ ಸಮಿತಿ ಅಧ್ಯಕ್ಷ ಎಂಎಂ ಹಸನ್ ಉದ್ಘಾಟನೆ. ಕಾಸರಗೋಡಲ್ಲಿ ಮಹಿಳಾ ಆಯೋಗದ ಮುಂದಾಳತ್ವದಲ್ಲಿ ನಡೆಯಿತು ಅದಾಲತ್. 43 ದೂರುಗಳು ಗಣನೆಗೆ. 13 ದೂರುಗಳಿಗೆ ಪರಿಹಾರ ಒದಗಿಸಿದ ಅದಾಲತ್. ಏಮ್ಸ್ ಕಾಸರಗೋಡು ಜನಪರ ಒಕ್ಕೂಟದ ಮುಂದಾಳತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪಾದಯಾತ್ರೆ. ಪದಾಧಿಕಾರಿಗಳು ಸುದ್ದಿಗೋಷ್ಠಿ ಕರೆದು ಸ್ಪಷ್ಟನೆ. ವಾರ್ತೆಗಳು ವಿವರವಾಗಿ. ತಲಪಾಡಿ ಗಡಿಯಲ್ಲಿ ವಿಜಿಲೆನ್ಸ್ ನಡೆಸಿದಂತಹ ತಪಾಸಣೆಯಲ್ಲಿ ಆರ್ಟಿಒ ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ. ಆರ್ಟಿಒ ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದ ವೇಳೆ ಸಿಕ್ಕಿಬಿದ್ದಿದ್ದು ಇವರಿಂದ 16,900 ರೂಪಾಯಿಗಳನ್ನು ವಶಪಡಿಸಲಾಗಿದೆ. ಕಾಸರಗೋಡು ತಲಪಾಡಿ ಗಡಿಯ ಆರ್ಟಿಒ ಚೆಕ್ಪೋಸ್ಟಲ್ಲಿ ವಿಜಿಲೆನ್ಸ್ ನಡೆಸಿದಂತಹ ತನಿಖೆಯಲ್ಲಿ ಅಧಿಕಾರಿಗಳು ಲಂಚವಾಗಿ ಪಡೆದ 16,900 ರೂಪಾಯಿಗಳನ್ನು ವಶಪಡಿಸಲಾಗಿದೆ. ಆಪರೇಷನ್ ಭ್ರಷ್ಟ್ ನಿರ್ಮೂಲನೆ ಎಂಬ ಹೆಸರಲ್ಲಿ ವಿಜಿಲೆನ್ಸ್ ರಾಜ್ಯ ವ್ಯಾಪಕವಾಗಿ ಆರ್ಟಿಒ ಚೆಕ್ಪೋಸ್ಟ್ಗಳಲ್ಲಿ ನಡೆಸಿದಂತಹ ತಪಾಸಣೆಯಲ್ಲಿ ಅಕ್ರಮ ಪತ್ತೆಯಾಗಿದೆ. ಲಾರಿ ಚಾಲಕರಿಂದ ಲಂಚ ಪಡೆಯಲು 5 ಕಲೆಕ್ಷನ್ ಏಜೆಂಟುಗಳನ್ನು ಅಧಿಕಾರಿಗಳು ಸಂಬಳದ ಮೇರೆಗೆ ನೇಮಿಸಿರುವುದಾಗಿ ಪತ್ತೆ ಹಚ್ಚಲಾಯಿತು. 10 ನಿಮಿಷದಲ್ಲಿ ಸಂಗ್ರಹಿಸಿದ ಹಣವಾಗಿದೆ 16,900 ರೂಪಾಯಿ ಎಂದು ತಿಳಿದು ಬಂದಿದೆ. ಬಾಕಿ ಹಣವನ್ನು ತಪಾಸಣೆಗೆ ಬರುವ ಮುಂಚೆಯೇ ಉದ್ಯೋಗಾಧಿಕಾರಿಗಳು ತೆಗೆದೇರಿಸಿದ್ದರು ಎಂದು ತಿಳಿದು ಬಂದಿದೆ. ತಲಪಾಡಿ ಗಡಿಯಲ್ಲಿರುವ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಸಹಿತ ಅವರ ಕೆಳಗಿರುವ 9 ಅಧಿಕಾರಿಗಳ ವಿರುದ್ಧ ವಿಜಿಲೆನ್ಸ್ ವರದಿ ನೀಡಲಿದೆ. ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕೇರಳದಿಂದಿರುವ ಪ್ರಯಾಣಿಕರಿಗೆ ನಿರ್ಬಂಧ ಏರ್ಪಡಿಸಿರುವ ಕರ್ನಾಟಕ ಸರ್ಕಾರಕ್ಕೆ ಕೇರಳ ಹೈಕೋರ್ಟ್ ನೋಟಿಸ್ ನೀಡಿದೆ. ಸಿಪಿಐಎಂ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಕೆಆರ್ ಜಯಾನಂದ ಸಲ್ಲಿಸಿರುವ ಅರ್ಜಿಯನ್ನು ಗಣನೆಗೆ ತೆಗೆದುಕೊಂಡು ಮಂಗಳವಾರ ಕರ್ನಾಟಕ ಸರ್ಕಾರದ ಪ್ರತಿನಿಧಿ ಹಾಜರಾಗಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಕೇರಳದಿಂದಿರುವ ಪ್ರಯಾಣಿಕರಿಗೆ ಕರ್ನಾಟಕಕ್ಕೆ ತೆರಳಲು ನಿರ್ಬಂಧ ಏರ್ಪಡಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಕೇರಳ ಹೈಕೋರ್ಟ್ ನೋಟಿಸ್ ನೀಡಿದೆ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಡೆಪ್ಯೂಟಿ ಕಮಿಷನರ್, ಕೇಂದ್ರ ಸರ್ಕಾರ, ಕೇಂದ್ರ ಆರೋಗ್ಯ ಸಚಿವಾಲಯ ಮೊದಲಾದವರ ಪ್ರತಿನಿಧಿಗಳಿಗೆ 17ರಂದು ಹಾಜರಾಗಲು ಚೀಫ್ ಜಸ್ಟಿಸ್ ಒಳಗೊಂಡಿರುವ ಡಿವಿಷನ್ ಬೆಂಚ್ ನೋಟಿಸ್ ರವಾನಿಸಿದೆ. ಸಿಪಿಐಎಂ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಕೆಆರ್ ಜಯಾನಂದ ಹೈಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಕ್ರಮ ಉಂಟಾಗಿದೆ. ಕರ್ನಾಟಕಕ್ಕೆ ತೆರಳುವವರಿಗೆ 72 ಗಂಟೆಯೊಳಗಿನ RT-PCR ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಕಡ್ಡಾಯಗೊಳಿಸಿರುವ ಕರ್ನಾಟಕ ಸರ್ಕಾರದ ನಿರ್ಧಾರದ ವಿರುದ್ಧ ಕೋರ್ಟಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ನಿರ್ಧಾರವನ್ನು ತುರ್ತಾಗಿ ರದ್ದುಗೊಳಿಸಬೇಕೆಂದು, ಕೋವಿಡ್ ವ್ಯಾಕ್ಸಿನ್ ಪಡೆದವರನ್ನು ಕರ್ನಾಟಕಕ್ಕೆ തെരളಲು അനുമതി നീಡಬೇಕೆಂದು അർജിಯಲ್ಲಿ ഇರುವಂತಹ ಬೇಡಿಕೆಯಾಗಿದೆ. വാക്സിൻ എടുത്ത 2 ഡോസ് എടുത്ത ആൾക്കാരടക്കം കർണാടക കടത്തിവിടാത്ത ഒരു അവസ്ഥ ഉണ്ടായിട്ടുള്ളത്. ഇതിനെതിരായി ശക്തമായ പ്രതിഷേധങ്ങൾ അതിർത്തി പ്രദേശങ്ങളിൽ നിരവധി രാഷ്ട്രീയ പ്രസ്ഥാനങ്ങൾ നടത്തിയിട്ടുണ്ടായിരുന്നു. അതിനൊക്കെ തന്നെ കേരള ഹൈക്കോടതിയിൽ ഞാനൊരു കേസ് ഫയൽ ചെയ്തു. പൊതു താൽപ്പര്യ അർജിയുടെ ഭാഗമായി അഡ്വക്കേറ്റ് അണുപ്പു അയാളെ മുഖാന്തരമാണ് കേസ് ഫയൽ ചെയ്യുന്നത്. ഇന്നലെ ചീഫ് ജസ്റ്റിസ് അടങ്ങുന്ന ബഹുമാനപ്പെട്ട ഹൈക്കോടതി ആ കേസ് ഫയലിൽ സ്വീകരിക്കുകയും 17-ാം തീയതി ഈ കേസിന് വിചാരണ നടത്താൻ വേണ്ടിയുള്ള നോട്ടീസ് വിവിധ കേന്ദ്ര സംസ്ഥാന സർക്കാരുകളുടെ ഉദ്യോഗസ്ഥന്മാർക്ക് അയച്ചു കൊടുക്കുകയും ചെയ്യുന്നുണ്ട്. ഉറപ്പായി കാസർഗോഡ് ജില്ലക്കാരുടെ പ്രശ്നം ഇതോടെ ബഹുമാനപ്പെട്ട കേരള ഹൈക്കോടതി പരിഹരിക്കും എന്നതാണ് വിശ്വസിക്കുന്നത്. ಕರ್ನಾಟಕದ ನಿರ್ಧಾರ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ವಿರುದ್ಧವಾಗಿದೆ. RT-PCR ನೆಗೆಟಿವ್ ಟೆಸ್ಟ್ ರಿಪೋರ್ಟ್ಗೆ 14 ದಿನ ಕಾಲಮಿತಿ ನೀಡಬೇಕೆಂದು ಕೇಂದ್ರ ಸರ್ಕಾರದ ಸೂಚನೆ ಇದ್ದರೂ ಕರ್ನಾಟಕ ಇದನ್ನು ನಿರಾಕರಿಸಿ 72 ಗಂಟೆ ಮಾಡಿದೆ. ವ್ಯಾಕ್ಸಿನ್ ಪಡೆದವರನ್ನು ಎಲ್ಲ ರಾಜ್ಯಗಳಿಗೆ ತೆರಳಲು ಅನುಮತಿ ನೀಡಬೇಕು. ಕೇಂದ್ರ ಸರ್ಕಾರದ ಸೂಚನೆಯನ್ನು ಕರ್ನಾಟಕ ಉಲ್ಲಂಘಿಸುತ್ತಿದೆ. ಶಿಕ್ಷಣಕ್ಕೂ ವ್ಯಾಪಾರಕ್ಕೂ ಉದ್ಯೋಗಕ್ಕಾಗಿ ಎಲ್ಲ ದಿನಗಳಲ್ಲೂ ಗಡಿ ದಾಟಿ ಹೋಗಬೇಕಾದವರು ಇದ್ದಾರೆ. ಇಂತಹ ಒಂದು ಸನ್ನಿವೇಶದಲ್ಲಿ ಬಹಳ ಗಂಭೀರವಾದಂತಹ ಮಾನವ ಹಕ್ಕು ಉಲ್ಲಂಘನೆ ಕರ್ನಾಟಕ ಮಾಡುತ್ತಿದೆ ಹಾಗೂ ಇದು ಕಾನೂನಿನ ವಿರುದ್ಧವಾಗಿದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನಿಟ್ಟಿನಲ್ಲಿ ಈ ವಿಷಯಗಳನ್ನೆಲ್ಲವನ್ನು ವಿವರಿಸಿ ತುರ್ತಾಗಿ ಈ ವಿಷಯದಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕೆಂದು ಅರ್ಜಿದಾರನು ಸೂಚಿಸಿರುವ ಅಂಶಗಳನ್ನು ಪರಿಗಣಿಸಿ ಹೈಕೋರ್ಟ್ ತುರ್ತಾಗಿ ವಾದ ಆಲಿಸಿದೆ. ಅರ್ಜಿದಾರರಿಗೋಸ್ಕರ PV ಅನೂಪ್ ಹಾಜರಾಗಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಜನಶ್ರೀ ಸುಸ್ಥಿರ ಮಿಷನ್ ಕಾಸರಗೋಡು ಜಿಲ್ಲಾ ಶಿಬಿರ ನಡೆಯಿತು. ಜನಶ್ರೀ ಕೇಂದ್ರ ಸಮಿತಿ ಅಧ್ಯಕ್ಷ ಎಂಎಂ ಹಸನ್ ಶಿಬಿರವನ್ನು ಉದ್ಘಾಟಿಸಿದರು. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಕಷ್ಟ ಅನುಭವಿಸಿದಂತಹ ಮಂದಿಯನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ ಬೆಂಬಲಿಸಲು ಜನಶ್ರೀ ಮಿಷನ್ ಅನ್ನು
ಇನ್ನಷ್ಟು ಸಜ್ಜುಗೊಳಿಸಲಾಗುವುದೆಂದು ಜನಶ್ರೀ ಕೇಂದ್ರ ಸಮಿತಿ ಅಧ್ಯಕ್ಷ ಎಂಎಂ ಹಸನ್ ಹೇಳಿದರು. ಜನಶ್ರೀ ಸುಸ್ಥಿರ ಮಿಷನ್ കാസർഗോഡ് ജില്ലാ ക്യാമ്പನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಅವರು. ಎಲ್ಲ ലോകത്തുള്ള മുഴുവൻ ആളുകളെയും ഈ മഹാമാരിയുടെ വ്യാപനം മൂലം ലോക്ക്ഡൗൺ ഉണ്ടായപ്പോൾ എല്ലാവരുടെയും ജീവിതത്തെ ബാധിച്ചു, പ്രവർത്തനത്തെ ബാധിച്ചു. അതാണ് ഇവിടെ പറഞ്ഞത്, ജനശ്രീ പോലുള്ള ഒരു സാധാരണക്കാരുടെ ഒരു കുടുംബ കൂട്ടായ്മ. തൊഴിലില്ല, വരുമാനം, തൊഴിലും വരുമാനവും ഇല്ലാത്തവരെ സഹായിക്കാൻ ഉണ്ടാക്കിയ ഒരു പ്രസ്ഥാനമാണ് നമ്മൾ. ഇപ്പോൾ സ്ഥിതി എന്താ? ജനശ്രീക്കാർക്ക് മാത്രമല്ല, ഒരു സൂക്ഷ്മാണു ലോകം മുഴുവൻ വ്യാപിച്ചപ്പോൾ എല്ലാ വൻമരങ്ങളും കടപുഴകി വീഴുന്നത് പോലെ എല്ലാ മനുഷ്യ ജീവിതങ്ങളും തകർന്നുകൊണ്ടിരിക്കുന്ന ഒരു ദുസ്ഥിതിയിലാണ് നാം ഇന്ന്. ಜನಶ್ರೀ ಜಿಲ್ಲಾಧ್ಯಕ್ಷ ಕೆ ನೀಲಕಂಠ ಅಧ್ಯಕ್ಷತೆ ವಹಿಸಿದರು. ಜನಶ್ರೀ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಬಿಎಸ್ ಬಾಲಚಂದ್ರ ಮುಖ್ಯ ಭಾಷಣಗೈದರು. ಡಿಸಿಸಿ ಅಧ್ಯಕ್ಷ ಹಕೀಂ ಕುನಿಲ್, ಮಾಜಿ ಶಾಸಕ ಕೆಪಿ ಕುഞ്ഞിಕಣ್ಣ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಯುಡಿಎಫ್ ರಾಜ್ಯ ಸಂಚಾಲಕರಾಗಿ ಪುನರಾಯ್ಕೆಯಾದ ಎಂಎಂ ಹಸನ್ರನ್ನು ಮಾಜಿ ಶಾಸಕ ಕೆಪಿ ಕುഞ്ഞിಕಣ್ಣ ಸನ್ಮಾನಿಸಿದರು. ರ್ಯಾಂಕ್ ವಿಜೇತರಾದ ಆಶಾ ಬೆನ್ನಿ, ದೇವಿಕಾ ಗಂಗಾ, ಧನಶ್ರೀ ಎಂಕೆ, ನಿತಿನ ಅಶೋಕ್, ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಫೇಮ್ ಮಹೇಶ್, ಅಂಡರ್ 13 ರಾಜ್ಯ ಹಗ್ಗ ಜಗ್ಗಾಟ ಚಾಂಪಿಯನ್ ಕಾಸರಗೋಡು ತಂಡದ ಸದಸ್ಯರಾದ ಅಬುಬಕರ್ ಹಾಗೂ ಸಿದ್ದಿಕ್ರನ್ನು ಕಾರ್ಯಕ್ರಮದಲ್ಲಿ ಜನಶ್ರೀ ಸಮಿತಿಯ ಅಧ್ಯಕ್ಷರು ಸನ್ಮಾನಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡಲ್ಲಿ ಜರುಗಿದ ಮಹಿಳಾ ಆಯೋಗದ ಅದಾಲತ್ನಲ್ಲಿ 43 ದೂರುಗಳನ್ನು ಪರಿಗಣಿಸಲಾಗಿದೆ. ಆಯೋಗದ ಸದಸ್ಯೆ ಡಾಕ್ಟರ್ ಶಾಹಿದಾ ಕಮಾಲ್ ಮುಂದಾಳತ್ವದಲ್ಲಿ ನಡೆದಂತಹ ಸಿಟ್ಟಿಂಗ್ ಅಲ್ಲಿ 13 ದೂರುಗಳಿಗೆ ಪರಿಹಾರ ಕಲ್ಪಿಸಲಾಯಿತು. ಕೋವಿಡ್ನ 2ನೇ ಹಂತದ ಬಳಿಕ ಜಿಲ್ಲೆಯಲ್ಲಿ ಪುನರಾರಂಭಿಸಿದ ಮಹಿಳಾ ಆಯೋಗದ ಅದಾಲತ್ನಲ್ಲಿ 43 ದೂರುಗಳನ್ನು ಪರಿಗಣಿಸಲಾಗಿದೆ. ಆಯೋಗದ ಸದಸ್ಯೆ ಡಾಕ್ಟರ್ ಶಾಹಿದಾ ಕಮಾಲ್ ರವರ ಮುಂದಾಳತ್ವದಲ್ಲಿ ನಡೆದ ಸಿಟ್ಟಿಂಗಲ್ಲಿ 13 ದೂರುಗಳಿಗೆ ಪರಿಹಾರ ಕಲ್ಪಿಸಲಾಯಿತು. ಮುಂದಿನ ಕ್ರಮಗಳಿಗೆ ವರದಿಯನ್ನು ಕೇಳಿ 1 ದೂರು ಪೊಲೀಸರಿಗೂ 1 ದೂರನ್ನು ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಿಗೂ ಹಸ್ತಾಂತರಿಸಲಾಯಿತು. ಬಾಕಿ ಇರುವ 28 ದೂರುಗಳನ್ನು ಮುಂದಿನ ಅದಾಲತ್ನಲ್ಲಿ ಪರಿಗಣಿಸಲಾಗುವುದು. 43 പരാതികൾ പരിഗണിച്ചതിൽ 13 പരാതികൾക്ക് പരിഹാരം കാണാൻ സാധിച്ചിട്ടുണ്ട്. 2 പരാതികൾ പോലീസല്ല, ഒരെണ്ണം പോലീസും ഒരെണ്ണം ഡെപ്യൂട്ടി ഡയറക്ടർ ഓഫ് എഡ്യൂക്കേഷൻ 2 പരാതികൾ റിപ്പോർട്ടിന് വേണ്ടി കൊടുത്തിട്ടുണ്ട്. അടുത്ത അദാലത്തിലേക്ക് 28 പരാതികളാണ് മാറ്റിവെച്ചിട്ടുള്ളത്. അപ്പോൾ ഈ കോവിഡ് സമയത്ത് ഉണ്ടായിരുന്ന പരാതികളടക്കം പുതിയ പരാതികളും പഴയ പരാതികളും കൂടി ചേർത്താണ് 43 ಪರಾದಿಗಳನ್ನು ಪರಿಗಣಿಸಿದೆ. ಮಂಜೇಶ್ವರ ಶಾಲೆಯಲ್ಲಿ ಆನ್ಲೈನ್ ತರಗತಿಗೆ ಸಂಬಂಧಿಸಿದಂತೆ ಓರ್ವ ಶಿಕ್ಷಕರ ವಿರುದ್ಧ ನೀಡಿದ ದೂರಿನ ಬಗ್ಗೆ ಅದಾಲತ್ನಲ್ಲಿ ಪರಿಗಣಿಸಲಾಯಿತು. ಘಟನೆಯಲ್ಲಿ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಲ್ಲಿ ಆಯೋಗ ವರದಿ ಕೇಳಿದೆ. അധ്യാപകർക്കിടയിലും വിദ്യാർത്ഥികളുമായിട്ടുണ്ടായിട്ടുള്ള ഒരു പ്രശ്നത്തിന്റെ പേരിൽ ഒരു അധ്യാപിക കമ്മീഷന് പരാതി നൽകി. അതേ സ്കൂളിലെ മറ്റൊരു അധ്യാപകർക്കെതിരെയാണ് പരാതി നൽകിയിരിക്കുന്നത്. ഇരു കക്ഷികളെയും വിളിച്ചു. അപ്പം ഓൺലൈൻ ക്ലാസ് എടുത്തതുമായി ബന്ധപ്പെട്ട് ഉണ്ടായ ചില സംഭവ വികാസങ്ങളുടെ അടിസ്ഥാനത്തിലാണ് പരാതി നൽകിയിട്ടുള്ളത്. അത് കാസർഗോഡ് ഡെപ്യൂട്ടി ഡയറക്ടർ ഓഫ് എഡ്യൂക്കേഷൻ്റെ അടുത്ത് അത് കൃത്യമായി അന്വേഷിച്ച് പരിശോധിച്ച് കമ്മീഷന് റിപ്പോർട്ട് സമർപ്പിക്കുന്നതിന് അപ്പോൾ ഡി ഡിക്കും പരാതി കൊടുത്തിട്ടുണ്ട് എന്ന് പറഞ്ഞു. അപ്പോൾ അതുകൊണ്ട് എന്ത് നടപടിയാണ് സ്വീകരിച്ചതെന്ന് അടക്കമുള്ള കാര്യം കമ്മീഷന് റിപ്പോർട്ട് ചെയ്യാനായിട്ട് ಕಮಿಷನ್ ನಿರ್ದೇಶಿಸಿട്ടുണ്ട്. ದೌರ್ಜನ್ಯ, ಕೆಲಸದಲ್ಲಿನ ಭದ್ರತೆಯ ಕೊರತೆ, ನೆರೆಹೊರೆಯವರೊಂದಿಗಿರುವ ಗಡಿತರ್ಕ ಮೊದಲಾದ ವಿವಿಧ ಸಮಸ್ಯೆಗಳನ್ನು ಅದಾಲತ್ನಲ್ಲಿ ಪರಿಹರಿಸಲಾಯಿತು. ಆಯೋಗದ ತಂಡದಲ್ಲಿ ಅಡ್ವೊಕೇಟ್ ಸಾಯಾ, ಅಡ್ವೊಕೇಟ್ ರೇಣುಕಾ ತಂಗಚಿ, ಎಪಿ ಉಷಾ, ಪೊಲೀಸ್ ಇನ್ಸ್ಪೆಕ್ಟರ್ ಸಿ ಭಾನುಮತಿ, ಸಿವಿಲ್ ಪೊಲೀಸ್ ಆಫೀಸರ್ ಶೀಲಾ ಮೊದಲಾದವರು ಕಾನೂನು ಕ್ರಮಗಳನ್ನು ನಿಯಂತ್ರಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಏಮ್ಸ್ ಕಾಸರಗೋಡು ಜನಪರ ಒಕ್ಕೂಟದ ಮುಂದಾಳತ್ವದಲ್ಲಿ ಬೇಕು ಏಮ್ಸ್ ಕಾಸರಗೋಡಿಗೆ ಎಂಬ ಘೋಷಣೆ ಮೊಳಗಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಏಮ್ಸ್ ಸಿಗಲು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದ ಶಿಫಾರಸಲ್ಲಿ ಕಾಸರಗೋಡು ಜಿಲ್ಲೆಯ ಹೆಸರನ್ನು ಅಳವಡಿಸಬೇಕೆಂದು ಒತ್ತಾಯಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಪದಾಧಿಕಾರಿಗಳು ಕಾಸರಗೋಡಲ್ಲಿ ಸುದ್ದಿಗೋಷ್ಠಿ ಕರೆದು ತಿಳಿಸಿದ್ದಾರೆ. 16ಕ್ಕೆ ಹೊಸಂಗಡಿಯಿಂದ ಆರಂಭಿಸುವ ಪಾದಯಾತ್ರೆ 19ರಂದು ಕಾಞಂಗಾಡಲ್ಲಿ ಸಮಾರೋಪಗೊಳ್ಳಲಿದೆ. ನಾಸರ್ ಚರ್ಕಳ ಯಾತ್ರೆಗೆ ಮುಂದಾಳತ್ವ ವಹಿಸಲಿದ್ದಾರೆ. ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ಯಾತ್ರೆಯನ್ನು ನಡೆಸಲಾಗುತ್ತಿದೆ ಎಂದು ಪದಾಧಿಕಾರಿಗಳು ಹೇಳಿದರು. 16ರಂದು ಬೆಳಿಗ್ಗೆ 10 ಗಂಟೆಗೆ ಹೊಸಂಗಡಿಯಲ್ಲಿ ಶಾಸಕ ಎಕೆಎಂ ಅಶ್ರಫ್ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಉಪ್ಪಳ, ಬಂದ್ಯೋಡು, ಆರಿಕಾಡಿ, ಕುಂಬಳೆ, ಮೊಗ್ರಾಲ್ ಪುತ್ತೂರು, ಚೌಕಿ, ಕಾಸರಗೋಡು, ಮೇಲ್ಪರಂಬ, ಉದುಮ, ಪಾಲಕುನ್ನು, ಬೇಕಲ, ಪೂಚಕ್ಕಾಡು, ಚಿತ್ತಾರಿ, ಮಾಣಿಕೋತು ಎಂಬೆಡೆಗಳಲ್ಲಿ ಯಾತ್ರೆಗೆ ಸ್ವಾಗತ ಲಭಿಸಲಿದೆ. 19ರಂದು ಕಾಞಂಗಾಡಲ್ಲಿ ಸಮಾರೋಪಗೊಳ್ಳುವ ಯಾತ್ರೆಯ ಸಮಾರೋಪ ಕಾರ್ಯಕ್ರಮವನ್ನು
ಶಾಸಕ ಇ ಚಂದ್ರಶೇಖರ್ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಹೇಳಿದರು. എല്ലാവരും ഒന്നിച്ചു നിന്ന് ഇതിനു വേണ്ടി, കാരണം ഇത് പിന്നെ പോയി കഴിഞ്ഞാൽ പിന്നെ നമുക്കതിനു വേണ്ടി വാദിക്കാൻ പറ്റില്ല എന്നുള്ള ഒരു സാഹചര്യം കൂടെ മനസ്സിലാക്കി ആളുകളെ അണിനിരത്തുക, ജനങ്ങളെ ബോധ്യപ്പെടുത്തുക എന്നുള്ള ഒരു പിന്നെ ഇതിൻ്റെ ഭാഗമായിട്ടാണ് 2016 പിന്നെ 2021 ആഗസ്റ്റ് 16-ാം തീയതി മഞ്ചേശ്വരത്ത് ഹൊസങ്കടിയിൽ നിന്നും ഈ ജാഥ ആരംഭിച്ച് 4 ദിവസം കൊണ്ട് കാഞ്ഞങ്ങാട് ഒരു ഒന്നാം ഘട്ടം ജില്ലയിൽ മൊത്തം ഇപ്പം പിന്നെ അങ്ങനെ ഒരു സാങ്കേതികമായ ചില ബുദ്ധിമുട്ടുകളും കാരണം രണ്ടാം ഘട്ടത്തിൽ തൃക്കരിപ്പൂരിൽ നിന്ന് ഇങ്ങോട്ട് ഒരു ജാഥ തുടങ്ങും. ജില്ലയിലെ മറ്റ് പല ഭാഗങ്ങളിൽ നിന്നും ഇത്തരം ജാഥകൾ തുടങ്ങി പിന്നെ ജനങ്ങളെ ഇതിനകത്തേക്ക് അണിനിരത്തുക എന്നുള്ള ഉദ്ദേശത്തോടുകൂടിയാണ് ഈ ഒരു പരിപാടി നടത്തുന്നത്. ಸಮಿತಿ ಪದಾಧಿಕಾರಿಗಳಾದ ಕೆಜಿ ಸಜಿ, ಅಂಬಲತ್ತರ ಕುഞ്ഞിಕೃಷ್ಣ, ನಾಸರ್ ಚೆರ್ಕಳ, ಅನಂತ ಪೆರುಂಬಳ, ಸುಲೈಖಾ ಮಾಹಿನ್, ತಾಜುದ್ದೀನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳ ರಾಜ್ಯ ವ್ಯಾಪಾರ ವ್ಯವಸಾಯ ಸಮಿತಿ ಅಣಂಗೂರು ಯೂನಿಟ್ನ ಮುಂದಾಳತ್ವದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯ ಹಾಗೂ ಸಮಾವೇಶ ಹಮ್ಮಿಕೊಳ್ಳಲಾಯಿತು. ಅಣಂಗೂರಿನ ಖಾಸಗಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಕಾರ್ಯಕ್ರಮ ನಡೆಸಲಾಯಿತು. ಕೇರಳ ರಾಜ್ಯ ವ್ಯಾಪಾರ ವ್ಯವಸಾಯ ಸಮಿತಿ ಅಣಂಗೂರು ಯೂನಿಟ್ನ ಮುಂದಾಳತ್ವದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಸಮಾವೇಶ ಜರುಗಿತು. ಅಣಂಗೂರಿನ ಖಾಸಗಿ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಸಮಿತಿ ಜಿಲ್ಲಾಧ್ಯಕ್ಷ PK ಗೋಪಾಲ್ ಉದ್ಘಾಟಿಸಿದರು. ഈ കോവിഡിൻ്റെ കാലഘട്ടമായതുകൊണ്ട് നമുക്ക് വലിയ രീതിയിൽ അതിൻ്റെ പ്രവർത്തനങ്ങൾ മുൻപോട്ട് കൊണ്ടുപോകാൻ കഴിയുന്നില്ലെങ്കിലും ഏറ്റവും മികച്ച ഒരു പ്രവർത്തനം നടത്തുന്ന ഒരു കാലഘട്ടം കൂടിയാണ്. അതിൻ്റെ ഭാഗമായിട്ട് കാസർഗോഡ് ഏരിയ കമ്മിറ്റിയുടെ കീഴിലുള്ള എല്ലാ യൂണിറ്റുകളിലും ഇന്ന് അംഗബലം വർദ്ധിച്ചുകൊണ്ടിരിക്കുകയാണ്. കുട്ടികൾക്ക് അവർക്കുള്ള ഒരു പ്രചോദനം, നാളെ അവർ ഇതിനും അപ്പുറത്തേക്കുള്ള ഒരു ചവിട്ടുപടി കയറാൻ തങ്ങളെ പഠിപ്പിച്ച അച്ഛനമ്മമാർക്കുള്ള ഒരു പാരിതോഷികം നാളെ അവർക്ക് നൽകാൻ ഒരു പ്രചോദനം കൊടുക്കാൻ വേണ്ടിയാണ് ഇങ്ങനെ ചടങ്ങുകൾ സംഘടിപ്പിക്കുന്നത്. ಕ್ಲಿಫೋರ್ಡ್ ಕ್ರಾಸ್ತಾ ಅಧ್ಯಕ್ಷತೆ ವಹಿಸಿದರು. ಪ್ರಕಾಶ್ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಖಾಲಿದ್, ಕೌನ್ಸಿಲರ್ KH ಮೊಹಮ್ಮದ್, ಹನೀಫ್ ತಾಷ್ಕಂಟ್, ರಿಯಾಜ್, ಉಮೇಶ್ ಎಂ ಸಾಲಿಯಾನ್, ಮೋಹನ್ ನಾಯ್ಕ್, ಪ್ರಮೋದ್ ಮೊದಲಾದವರು ಮಾತನಾಡಿದರು. ಅಹಮದ್ ಯಾಸಿನ್, ಅರಫಾ, ಸಾಜಿದ್, ಐಫಾ, ಆಶಿಕ್, ಆಯಿಷತ್, ಸಫಾ ಮೊದಲಾದ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವ್ಯಾಪಾರ ವ್ಯವಸಾಯ ಕಾಸರಗೋಡು ವಲಯ ಸಮಿತಿಯ ಮುಂದಾಳತ್ವದಲ್ಲಿ ಮೊಗ್ರಾಲ್ ಪುತ್ತೂರಿನ ಕಡವತ್ ಎಂಬಲ್ಲಿ ನಿಂತು ಧರಣಿ ಹಮ್ಮಿಕೊಳ್ಳಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿ ವ್ಯಾಪಾರಸ್ಥರಿಗೆ ನಷ್ಟ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿ ಹೋರಾಟ ನಡೆಸಲಾಯಿತು. ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ KH മുഹമ്മദ് ഉദ്ഘാടന ಕಾರ್ಯ നിർവഹിച്ചു. വരും കാലങ്ങളിലും നമ്മളുടെ വ്യാപാരികൾക്ക് പ്രശ്നം വരുമ്പോൾ നമ്മൾ ഒറ്റക്കെട്ടായി മുന്നോട്ട് പോകുവാനും സംഘടിച്ച് നിൽക്കുവാനും ഓരോ കച്ചവടക്കാരൻ്റെയും ഓരോ കുടുംബത്തിലെ അംഗങ്ങളെ പോലെ നമ്മൾ ഒത്തൊരുമിച്ചും കൊണ്ട് വരും നാളുകളിൽ സമരം നടത്തുകയും നമ്മൾക്ക് അവകാശങ്ങൾ നേടിയെടുക്കുകയും ചെയ്യാൻ വേണ്ടി മുന്നോട്ട് വരണമെന്ന് മാത്രം പറഞ്ഞുകൊണ്ട് ಹನೀಫ್ ತಾಷ್ಕಂಟ್ ಅಧ್ಯಕ್ಷತೆ ವಹಿಸಿದರು. ರಿಯಾಸ್ ಚೌಕಿ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಪ್ರಮೋದ್, ಮೋಹನ್ ನಾಯ್ಕ್, ಪ್ರಕಾಶ್, ಸುರೇಶ್ ಜಿ, ಅಮೀದ್, ಅಬ್ದುಲ್ಲಾ, ರಘುನಾಥ್, ಇಕ್ಬಾಲ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತಲಪಾಡಿ ಗಡಿಯಲ್ಲಿ ವಿಜಿಲೆನ್ಸ್ ತಪಾಸಣೆ. ಲಂಚ ಪಡೆಯುವ ವೇಳೆ ಸಿಕ್ಕಿಬಿದ್ದ RTO ಅಧಿಕಾರಿಗಳು. 16,900 ರೂಪಾಯಿ ವಶ. ಗಡಿಯಲ್ಲಿ ಪ್ರಯಾಣಿಕರಿಗೆ ನಿರ್ಬಂಧ ಏರ್ಪಡಿಸಿರುವ ಕರ್ನಾಟಕ ಸರ್ಕಾರಕ್ಕೆ ಕೇರಳ ಹೈಕೋರ್ಟ್ ನೋಟಿಸ್. ಮಂಗಳವಾರ ಪ್ರತಿನಿಧಿಗಳನ್ನು ಹಾಜರುಪಡಿಸಬೇಕೆಂದು ಆದೇಶ. ಕಾಸರಗೋಡಲ್ಲಿ ಜರುಗಿತು ಜನಶ್ರೀ ಸುಸ್ಥಿರ ಮಿಷನ್ ಕಾಸರಗೋಡು ಜಿಲ್ಲಾ ಶಿಬಿರ. ಜನಶ್ರೀ ಕೇಂದ್ರ ಸಮಿತಿ ಅಧ್ಯಕ್ಷ MM ಹಸನ್ ಉದ್ಘಾಟನೆ. ಕಾಸರಗೋಡಲ್ಲಿ ಮಹಿಳಾ ಆಯೋಗದ ಮುಂದಾಳತ್ವದಲ್ಲಿ ನಡೆಯಿತು ಅದಾಲತ್. 43 ದೂರುಗಳು ಗಣನೆಗೆ. 13 ದೂರುಗಳಿಗೆ ಪರಿಹಾರ ಒದಗಿಸಿದ ಅದಾಲತ್. ಏಮ್ಸ್ ಕಾಸರಗೋಡು ಜನಪರ ಒಕ್ಕೂಟದ ಮುಂದಾಳತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪಾದಯಾತ್ರೆ. ಪದಾಧಿಕಾರಿಗಳು ಸುದ್ದಿಗೋಷ್ಠಿ ಕರೆದು ಸ್ಪಷ್ಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.